ಒಮ್ಮೆ ಭಾರತದಲ್ಲಿ ಒಂದು ಗರ್ವಿತ ಪರ್ವತವಿತ್ತು. ಅದೇ ವಿಂಧ್ಯಾಚಲ. ನಾನೇ ಜಗತ್ತಿನಲ್ಲಿ ಶ್ರೇಷ್ಠ ಪರ್ವತ. ಎಲ್ಲರೂ ನನ್ನನ್ನು ನೋಡಿ ಗೌರವಿಸುತ್ತಾರೆ. ನಾರಾಯಣ ನಾರಾಯಣ. ಅಯ್ಯೋ ವಿಂಧ್ಯ, ನೀನು ಇಲ್ಲೇ ಇದೆಯಾ? ಈಗಷ್ಟೇ ಏನೋ ಹೇಳ್ದಂಗಿತ್ತಲ್ಲ. ಇರಲಿ ಬಿಡು. ನೀನು ಎಂದಾದರೂ ಮೇರು ಪರ್ವತವನ್ನು ನೋಡಿದ್ಯಾ? ಎಲ್ಲ ಋಷಿಗಳು ಅಲ್ಲಿಗೆ ಹೋಗ್ತಾರೆ. ಹೌದು, ನಿನ್ನ ಪ್ರಶ್ನೆಗಳನ್ನು ನೀನು ಸೂರ್ಯದೇವನ ಬಳಿ ಯಾಕೆ ಕೇಳಬಾರ್ದು? ನಾನಿನ್ನು ಬರಲೇ? ನಾರಾಯಣ ನಾರಾಯಣ. ಮರುದಿನ ವಿಂಧ್ಯ ಸೂರ್ಯನ ಬಳಿಗೆ ಬಂದು, ಓ ಸೂರ್ಯದೇವ, ಇವತ್ತು ಯಾವ ದಾರಿಗೆ ಹೊರಟಿದ್ದೀರಿ? ಅರೆ, ಎಂದಿನಂತೆ ಪೂರ್ವದಿಂದ ಉದಯಿಸಿ ಮೇರು ಪರ್ವತವನ್ನು ಸುತ್ತಿ ಪಶ್ಚಿಮಕ್ಕೆ ಹೋಗ್ತೀನಿ. ಇದು ಗೊತ್ತಿರೋದೇ ಅಲ್ವಾ? ಇವತ್ತ್ಯಾಕೆ ಈ ಪ್ರಶ್ನೆ ಕೇಳ್ತಿದ್ಯಾ? ಸೂರ್ಯದೇವ, ಇಂದಿನಿಂದ ನೀನು ನನ್ನನ್ನೇ ಸುತ್ತು. ಅದು ಸಾಧ್ಯವಿಲ್ಲ. ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಆಕ್ರೋಶದಿಂದ ವಿಂಧ್ಯ ಪರ್ವತವು ಎತ್ತರಕ್ಕಿಂತ ಅತಿ ಎತ್ತರವಾಗುತ್ತಾ ಹೋಯಿತು. ಸೂರ್ಯನಿಗೂ ದಾರಿ ಸಿಗಲಿಲ್ಲ. ಇಡೀ ಜಗತ್ತೆಲ್ಲ ಕತ್ತಲೆಯಾಯಿತು. ಮುಂದೇನಾಯಿತು? ನಾರಾಯಣ ನಾರಾಯಣ.